ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ಯಲ್ಲ, ನಾನೇನೋ ಮಾಡ್ಬೇಕು ನಿನ್ಗೆ? ಹೇಳು ಹೇಳು. ಹೇಯ್, ಯಾವನ ನೀನು? ಯಾರು ನಿನ್ನ ಹೆಂಡತಿ? ನಿನ್ನ ಹೆಂಡತಿ ಮೇಲೆ ನಾನಾಗೋ ಕಣ್ಣು ಹಾಕ್ಲಿ? ಅವಳನ್ನ ಕರ್ಕೊಂಡೋಗಿ ನಮ್ಮನೇಲಿ ಹಾಕೋ ಇಟ್ಕೊಳ್ಳಿ. ನನ್ನ ಹೆಂಡತಿನ ನೀನ್ ಮನೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಇನ್ಯಾರೋ ನಿಮ್ಮ ಮನೆ ಕರ್ಕೊಂಡು ಹೋಗಿದ್ದು? ನಿನ್ನ ಹೆಂಡತಿನ? ಒಳ್ಳೆ ಮೆಂಟಲ್ ಕೇಸ್ ಆಯ್ತು. ಯಾರು ನಿನ್ನ ಹೆಂಡತಿ? ಮೋನಿಕಾ. ವಾಟ್? ಮೋನಿಕಾ ನಿನ್ನ ಹೆಂಡತಿನ? ಎಸ್, ಶಿ ಇಸ್ ಮೈ ಲವ್, ಶಿ ಇಸ್ ಮೈ ವೈಫ್. ಇವನ್ ಯಾಕೆ ಇಲ್ಲಿಗೆ ಬಂದ? ಪ್ರೀತು, ರೋಡ್ ಮಧ್ಯದಲ್ಲಿ ಹೀಗೆಲ್ಲ ಮಾತಾಡೋದು ಬೇಡ. ಪಕ್ಕಕ್ಕೆ ಹೋಗಿ ಮಾತಾಡೋಣ ಬನ್ನಿ. ಸರ್, ನೀವು ಬನ್ನಿ. ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ನಾನು ಹೇಳೋ ಕೆಲಸನ ಇಮಿಡಿಯೇಟ್ ಆಗಿ ಮಾಡು. ಏನು ಹೇಳಿ ಮ್ಯಾಮ್? ಇವತ್ತು ಪ್ರೀತುಗೆ ಅಖಿಲ ಹತ್ರ ಆಸ್ತಿಯಲ್ಲಿ ಪಾಲ್ ಕೇಳೋಕ್ಕೆ ಕೊಟ್ಟಿದ್ದ ಟೈಮು ಮುಗೀತು. ಅವನಿವತ್ತು ಆಸ್ತಿಯಲ್ಲಿ ಪಾಲ್ ಕೇಳೋದನ್ನ ನಾವು ಲೈವ್ ಆಗಿ ನೋಡಬೇಕು. ಸೊ ನೀನು ವಿಡಿಯೋ ಕಾಲ್ ಮಾಡಿ ತೋರಿಸ್ಬೇಕು. ಸಾರಿ ಮ್ಯಾಮ್, ಆಗಲ್ಲ. ವಾಟ್ ಯು ಮೀನ್? ಯಾಕೆ ಅಲ್ಲಿ ಇದ್ಕೊಂಡು ತುಂಬಾ ಚಿಗುರ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತಾ? ನೋ, ಹಾಗೆಲ್ಲ ಏನಿಲ್ಲ ಮ್ಯಾಮ್. ನಿಯತಿಗೆ ಇನ್ನೊಂದು ಹೆಸರೇ ಈ ಮೋನಿಕಾ. ಮತ್ತೆ ಯಾಕಾಗಲ್ಲ ಅಂದೆ? ಆಗಲ್ಲ ಅಂದರೆ ಈಗ ಆಗಲ್ಲ ಅಂದೆ ಮ್ಯಾಮ್. ಅದೇ ಯಾಕೆ ಅಂತ ಕೇಳ್ತಿರೋದು. ಎಲ್ಲರೂ ಇವತ್ತು ಅಖಿಲಾಂಡೇಶ್ವರಿ ಅವರು ಧರ್ಮಾಧಿಕಾರಿಯಾಗಿ ಕಂಟಿನ್ಯೂ ಆಗ್ತಾ ಇದ್ದಾರಲ್ಲ, ಆ ಫಂಕ್ಷನಿಗೆ ಹೋಗಿದ್ದಾರೆ. ಓ ಮೈ ಗಾಡ್. ಹಲೋ ಹಲೋ, ಏನಣ್ಣ ಇದು? ಅರ್ಸನ್ ಕೊಟ್ಟೆ ಒಗ್ಗಟ್ಟು ಮುರಿಯೋ ಬಿಸಿಯಲ್ಲಿ ಈ ಧರ್ಮಾಧಿಕಾರಿ ವಿಷಯನೇ ನಾವು ಮರ್ತು ಹೋದ್ವಲ್ಲ. ನಡಿ ಹೊರಡೋಣ. ನಾನ್ ಬರಲ್ಲ. ಅಖಿಲಾಂಡೇಶ್ವರಿನ ಚಟ್ಟಕ್ಕೆ ಹತ್ತಿಸ್ಬೇಕು ಅಂತಿದ್ರೆ ಅವಳು ಪಟ್ಟ ಇರೋದನ್ನ ನೋಡಕ್ಕಾಗತ್ತಾ? ಅಯ್ಯೋ, ಅವಳು ಪಟ್ಟ ಇರೋದು ನೋಡೋದಕ್ಕೆಲ್ಲ ಹೋಗ್ತಿರೋದು. 24 ವರ್ಷದಿಂದ ಕಂಟಿನ್ಯೂಸ್ ಆಗಿ ಅವಳೇ ಧರ್ಮಾಧಿಕಾರಿ ಆಗ್ತಿದ್ದಾಳೆ. ಈ ಸಲನಾದ್ರೂ ಹೇಗಾದ್ರೂ ಅದನ್ನ ತಪ್ಪಿಸ್ಬೇಕು. ಯಾರು ಅದು ಹೇಗ್ ಸಾಧ್ಯ? ಯಾರು? ನನಗೂ ಗೊತ್ತಿಲ್ಲ ಅಣ್ಣ, ಆದ್ರೆ ಏನಾದ್ರೂ ಮಾಡಲೇಬೇಕು. ಏನ್ ಕಳ್ಸೇಗೌಡ್ರೆ, ದೇವಸ್ಥಾನದ ಖಜಾನೆಯಲ್ಲಿ ದುಡ್ಡು ಕಮ್ಮಿ ಆಗಿದ್ಯಾ? ಖಜಾನೆಯಲ್ಲಿ ದುಡ್ಡಿದೆ ಮೇಡಮ್. ಮತ್ತೆ ಅಕ್ಕ ಭಾವನ್ಗೆ ಸೇರಿ ಒಂದೇ ಹಾರ ಹಾಕ್ತಿದ್ದೀರಾ? ಬೇರೆ ಬೇರೆ ತರ್ಬೇಕು ತಾನೇ? ಅಯ್ಯೋ, ಹಾಗೇನಿಲ್ಲ ಮೇಡಮ್. ಇಬ್ಬರಿಗೂ ಸೇರಿಸಿ ಒಂದೇ ಹಾರ ಹಾಕಿದ ಉದ್ದೇಶ ಏನು ಅಂದ್ರೆ ಇರೋ ಒಂದು ಜೀವನದಲ್ಲಿ ಇಬ್ರು ಖುಷಿಯಾಗಿರ್ಲಿ ಅಂತ. ಓ ಹಾಗಾ, ಒಳ್ಳೆ ಉದ್ದೇಶ, ಒಳ್ಳೆ ಉದ್ದೇಶ. ಬನ್ನಿ ಮೇಡಮ್. ಪಾರು, ಯಾಕೆ ನಿಂತ್ಬಿಟ್ಟೆ? ಹೋಗೋಣ ಬಾ.
ಸತ್ಯಮ್ಮ ಸಂತೋಷವಾಗಿರೋದು ಇವತ್ತು ಒಂದೇ ದಿನ ಅಲ್ವಾ ಯಜಮಾನ್ರೆ? ಆಗೋ ಅನಾಹುತ ಏನು ಅಂತ ನಮಗೆ ಮೊದಲೇ ಗೊತ್ತಿದ್ರೆ ಅದನ್ನು ತಪ್ಪಿಸ್ಬೋದು ಅಂತೀವಿ. ಆದರೆ ನಮಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ರು ಅದನ್ನು ತಪ್ಪಿಸ್ದೇ ಇರೋವಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಎಂಥ ವಿಪರ್ಯಾಸ ಅಲ್ವಾ? ಏನು ಮಾಡೋದಕ್ಕಾಗಲ್ಲ ಪಾರು, ಎಲ್ಲ ದೇವ್ರಿಗೆ ಬಿಡೋಣ. ಆ ದೇವ್ರು ಯಾವ ನಮಗೆ ಧೈರ್ಯ ಕೊಡ್ತಾನೋ ಅವಾಗ ನಾವು ಅಂದ್ಕೊಂಡಿರೋ ಕೆಲಸನ ಮಾಡಿ ಮುಗಿಸೋಣ. ಬಾ. ಆದಿ, ಪ್ರೀತು ಜನನಿ ಅಲ್ಲಪ್ಪ? ಬರ್ತಾ ಇದ್ದೇನಂತಮ್ಮ. ದೇವ್ರೆ, ನಿನ್ನೆಯಿಂದ ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ, ಏನೋ ಕೆಟ್ಟದ್ದು ನಡೆಯುತ್ತೇನೋ ಅನ್ನೋ ಆತಂಕ. ಆ ಥರ ಏನು ನಡೀದೇ ಇರೋ ಥರ ಕಾಪಾಡಪ್ಪ. ನಿನ್ನ ಆಶೀರ್ವಾದ ನಮ್ಮ ಮೇಲಿರಲಿ. ದೇವ್ರೆ, ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದೀವಿ. ಆದರೂ ಆಸ್ತಿಲಿ ಪಾಲು ಕೇಳಲೇಬೇಕು. ಇದಕ್ಕೆ ಬೇರೆ ಏನು ಪರಿಹಾರನೇ ಇಲ್ವಾ ದೇವ್ರೆ? ನನಗೆ ಸತ್ಯ ಗೊತ್ತಾಗಬೇಕು. ನನ್ನ ಹೆಂಡತಿನ ನಿಮ್ಮ ಗಂಡ ಯಾಕೆ ಮನೆ ಕರ್ಕೊಂಡು ಹೋಗಿದ್ದಾರೆ? ನೋಡಿ, ನನ್ನ ಗಂಡ ನಿಮ್ಮ ಹೆಂಡತಿನ ಮನೆ ಕರ್ಕೊಂಡು ಬಂದು ಇಟ್ಕೊಂಡಿಲ್ಲ. ನಿಮ್ಮ ಹೆಂಡತಿನೇ ನಮ್ಮ ಮನೆಗೆ ಬಂದು ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೋನಿಕಾ ನಿಮ್ಮ ಹೆಂಡತಿ ಆದ್ರೆ ಅವಳು ಯಾಕೆ ಈಗ ನಿಮ್ಮ ಜೊತೆ ಇಲ್ಲ? ಅವಳನ್ನ ತುಂಬ ಇಷ್ಟಪಟ್ಟಿದ್ದೆ, ಆದರೆ ಪ್ರಪೋಸ್ ಮಾಡೋಕ್ಕೆ ಧೈರ್ಯ ಇರಲಿಲ್ಲ. ಅಷ್ಟರೊಳಗೆ ಅವಳೇ ಬಂದು ಪ್ರಪೋಸ್ ಮಾಡ್ಬಿಟ್ಟು ತುಂಬ ಖುಷಿಯಿಂದ ಅವಳನ್ನ ಒಪ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯಿತು ಅವಳಿಗೆ ನನ್ನ ಪ್ರೀತಿ ಬೇಕಾಗಿರಲಿಲ್ಲ, ಅವಳಿಗೆ ಬೇಕಾಗಿದ್ದು ನನ್ನ ದುಡ್ಡು. ಆದರೆ ನಾನು ಅವಳನ್ನ ಜೆನ್ಯೂನ್ ಆಗಿ ಲವ್ ಮಾಡಿದೆ. ಬರ್ತಾ ಬರ್ತಾ ಯಾಕೋ ನಾನು ಅವಳು ಕ್ಲೋಸ್ ಆಗಿರೋ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ದುಡ್ಡು ಕೊಡು, ಇಲ್ಲಾಂದ್ರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದು. ನನಗೆ ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ಕೊನೆಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಪ್ರಾಪರ್ಟಿ ಬಂತು. ಅದರೊಳಗೆ ನನ್ನ ಹೆಂಡತಿ ಆಗೋಳಿಗೆ ಹಾಫ್ ಶೇರ್ ಇದೆ ಅಂತ ನಮ್ಮ ತಾತ ಬರ್ತಿದ್ರು. ಅದು ಒಂದೇ ಕಾರಣಕ್ಕೆ ಮೋನಿಕಾ ನನ್ನ ಮದುವೆ ಆದ್ಲು. ಆಮೇಲೆ ಆ ಪ್ರಾಪರ್ಟಿನೂ ಹೋಯ್ತು, ಅವಳು ಎಸ್ಕೇಪ್ ಆದ್ಲು. ವಾಟ್? ನಿಮ್ಮನ್ನ ಟ್ರ್ಯಾಪ್ ಮಾಡಿ ಮೋನಿಕಾ ನಿಮ್ಮನ್ನ ಮದುವೆ ಆದ್ಲ? ಟ್ರ್ಯಾಪ್ ಮಾಡಿದ್ದೇನೋ ನಿಜ, ಬಟ್ ನಾನು ಅವಳನ್ನ ಟ್ರೂ ಆಗಿ ಲವ್ ಮಾಡಿದ್ದೆ. ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿ ನಿಮ್ಮ ಪ್ರಾಪರ್ಟಿನೆಲ್ಲ ತಗೊಂಡು ಕೊನೆಗೆ ನಿಮ್ಮನ್ನ ಬಿಟ್ಟು ದೂರ ಹೋದ್ಲ. ಅಷ್ಟೊಂದು ಕೆಟ್ಟವಳು ಅವಳು. ದುಡ್ಡು ಅನ್ನೋದು ಕಿಕ್ತಾರ ಮೇಡಮ್, ಅಡಿಕ್ಟ್ ಆದರೆ ಲೈಫೇ ಹಾಳಾಗುತ್ತೆ. ಇಂಥ ಒಳ್ಳೆ ಹೆಂಡತಿ ಇರಬೇಕಾದ್ರೆ ಆ ಮೋನಿಕನ ಯಾಕೆ ಸರ್ ಮನೇಲಿ ಇಟ್ಕೊಂಡಿದ್ದೀರಾ? ಅವಳಾಗೆ ಬಂದಿರೋಕ್ಕೆ ಚಾನ್ಸ್ ಇಲ್ಲ. ನಿಮ್ಗೂ ಅವಳಿಗೆ ಏನು ಸರ್ ಸಂಬಂಧ?
ಪ್ರೀತು ಈಗ್ಲಾದ್ರೂ ನಿಜ ಹೇಳು, ಇಲ್ಲ ಅಂದ್ರೆ ನಾನ್ ನಿನ್ ಜೊತೆ ಇದ್ದು ಯಾವ ಪ್ರಯೋಜನನೂ ಇರಲ್ಲ. ನೋಡು, ಇದರಿಂದ ಬರೀ ನಿನ್ನೊಬ್ಬನ ಜೀವನ ಮಾತ್ರ ಅಲ್ಲ, ನಮ್ 4 ಜನ ಜೀವನನೂ ಹಾಳಾಗುತ್ತೆ. ನಿನ್ನಿಂದ ಏನಾದ್ರೂ ತಪ್ಪು ನಡೆದಿದ್ರೆ ಅದನ್ನ ಹೇಳ್ಕೊ, ಪರವಾಗಿಲ್ಲ, ನಾನು ನಿನ್ನ ಕ್ಷಮಿಸ್ತೀನಿ. ನಡೆದಿದ್ದೆಲ್ಲದನ್ನು ಮರೆತು ನಾವಿಬ್ರು ಹೊಸ ಜೀವನನ ಶುರು ಮಾಡೋಣ. ದಯವಿಟ್ಟು ಹೇಳು ಪ್ರೀತು, ಏನ್ ನಡೀತು? ಇಂಥ ಹೆಂಡತಿ ಎಲ್ರಿಗೂ ಸಿಗಲ್ಲ ಸರ್. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ಮಾಡಿರೋ ತಪ್ಪನ್ನೇ ಪದೇ ಪದೇ ಮಾಡಬಾರ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಮ್ಮ ಮನೇಲಿರೋ ನನ್ನ ಹೆಂಡತಿ ಮೋನಿಕಾ. ಏನು ನಡೆದಿದೆ ಅಂತ ಹೇಳಿ ಸರ್, ಅವಾಗ ತಾನೇ ಸೊಲ್ಯೂಷನ್ ಕಂಡುಹಿಡಿಯೋಕ್ಕಾಗೋದು. ಮೋನಿಕಳ ಗಂಡನ ಎದುರು ಬಂದು ನಿಂತಿರೋದ್ರಿಂದ ಸತ್ಯ ಹೇಳ್ಕೊಳ್ಳೋಕೆ ಇದೊಂದು ಒಳ್ಳೆ ಸಮಯ. ಆಯಿತು, ನಡೆದಿರೋದೆಲ್ಲ ನಾನು ಹೇಳ್ತೀನಿ. Hey, hi Preetu, what's up? ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ಎಲ್ಲ ನಿಮ್ಮ ಕೊಡುಗೆ ಮೇಡಮ್. ಆ ಭಗವಂತನ ಇಚ್ಛೆ ಅಷ್ಟೇ. ಬನ್ನಿ. ಆದಿ, ಪ್ರೀತು ಜನನಿ ಇನ್ನೂ ಬಂದಿಲ್ವಲ್ಲಪ್ಪ? ನಿಮ್ಮ ಜೊತೆನೆ ಬರಬೇಕು ಅಂತ ಹೇಳಿದ್ನಲ್ಲ. ಅಕ್ಕ, ನನಗನ್ಸೋ ಪ್ರಕಾರ ಅವರಿಬ್ಬರೇ ಜೊತೆಯಾಗಿ ಮಾತಾಡ್ಕೊಂಡು ಹಾಯಾಗಿ ಬರೋಣ ಅಂತ ಆದಿ ಪಾರ್ವತಿ ಜೊತೆ ಬಂದಿಲ್ಲ ಅಂತ ಅನ್ಕೋತೀನಿ. ಅಲ್ವೇನಪ್ಪ ಆದಿತ್ಯ? ಆದಿ, ಒಂದು ಫೋನ್ ಕಾಲ್ ಮಾಡಿ ನೋಡಪ್ಪ. ನಾನು ಧರ್ಮಾಧಿಕಾರಿ ಪಟ್ಟದಲ್ಲಿ ಮುಂದುವರೆದು 25ನೇ ವರ್ಷದ ಈ ಸಮಾರಂಭ ನಡೆಯುವಾಗ ನನ್ನ ಕುಟುಂಬದ ಸದಸ್ಯರೆಲ್ಲ ನನ್ನ ಕಣ್ಮುಂದೆ ಇರಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ನಮ್ಮ ಕುಟುಂಬದ ಒಗ್ಗಟ್ಟಿದೆಯಲ್ಲ, ಈ ಒಗ್ಗಟ್ಟಿನಿಂದನೇ ನಾನು ಈ ಪಟ್ಟದಲ್ಲಿ ಇಷ್ಟು ವರ್ಷ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಆ ಒಗ್ಗಟ್ಟು ಸದಾ ನನ್ನ ಕಣ್ಮುಂದೆನೇ ಇರಬೇಕು. ಆಗಲೇ ಈ ಧರ್ಮಾಧಿಕಾರಿ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಒಂದು ಸಂತೋಷ. ಕರೆಕ್ಟ್ ಅಕ್ಕ ನೀವು ಹೇಳೋದು. ಆದಿ, ನೀನ್ ಪ್ರೀತು ಫೋನ್ ಮಾಡು. ಅಮ್ಮ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಪಿಕ್ ಮಾಡ್ತಾ ಇಲ್ವಾ? ಸರಿ, ಅವರೆಲ್ಲ ಕಾಯ್ತಾ ಇದ್ದಾರೆ, ಹೋಗೋಣ. ನನ್ನ ಮೇಲಿನ ಕೋಪಕ್ಕೆ ಅವಳ ಜೊತೆ ಈ ತರ ಎಲ್ಲ ಮೂವ್ ಮಾಡಿದ್ಯಾ? ನಾಚಿಕೆ ಆಗಲ್ವಾ ನಿನಗೆ? ಸಂಸಾರ ಆದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಹಾಗಂತ ಇನ್ನೊಬ್ಳ ಜೊತೆ ಕೆಟ್ಟ ಸಹವಾಸ ಮಾಡಿದ್ಯಲ್ಲ, ನಿಜವಾಗ್ಲೂ ನೀನ್ ನನ್ನ ಗಂಡನ ಪ್ರೀತು. ಸಾಕು,
ನಿನ್ ಜೊತೆ ನಾನು ಬದುಕಿದ್ದು ಸಾಕು. ಇನ್ ಮುಂದೆ ನಿನ್ ಜೀವನ ನಿನಗೆ, ನನ್ನ ಜೀವನ ನನಗೆ. ನಿನ್ನ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ. ನಿನ್ಗೊಂದು ದೊಡ್ಡ ನಮಸ್ಕಾರ. ಜನನಿ ಜನನಿ, ತಪ್ಪು ಮಾಡಿದ ನಿಜ, ಆದ್ರೆ ಇಂಟೆನ್ಷನ್ ಅಲ್ಲ. ಇಟ್ ಹ್ಯಾಪನ್ಸ್ ಅಲ್ವಾ? ಇಟ್ ಜಸ್ಟ್ ಹ್ಯಾಪೆಂಡ್. ಸರಿ, ಹಾಗಾದ್ರೆ ನಾನು ಒಂದಿನ ಇದೇ ತರ ಯಾವೊಂದೋ ಜೊತೆ ಬಂದು ಈ ತರ ಎಲ್ಲ ನಡೆದೋಯ್ತು, ಸಾರಿ ಪ್ರೀತು, ಇಟ್ ಜಸ್ಟ್ ಹ್ಯಾಪೆಂಡ್ ಅಂತ ಹೇಳ್ತೀನಿ. ಆಗ ನೀನ್ ಸುಮ್ಮನಿರ್ತೀಯಾ? ಇಲ್ಲ ತಾನೆ? ಅದೇ ತರ ನಾನು ಸುಮ್ಮನಿರೋದಕ್ಕಾಗಲ್ಲ. ಬಿಡು ನನ್ನ ಕೈ. ಮೇಡಮ್, ಒಂದು ನಿಮಿಷ, ದುಡುಕ್ಬೇಡಿ. ದುಡುಕ್ತಾ ಇರೋದು ನಾನಲ್ಲ ಸರ್, ಇವನಿಗೆ ಬುದ್ಧಿ ಹೇಳಿ. ಹಾಗಲ್ಲ ಮೇಡಮ್, ನನ್ಗನ್ಸೋ ಪ್ರಕಾರ ನಿಮ್ಮ ಹಸ್ಬೆಂಡ್ ಹೇಳೋ ಥರ ಮೋನಿಕಾ ಜೊತೆ ಏನು ನಡೆದಿಲ್ಲ ಅನ್ಸುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಇಷ್ಟೆಲ್ಲ ಆಗಿದೆ ಅಂತ ಇವನೇ ಹೇಳ್ತಿರುವಾಗ ನೀವ್ ಮಾತ್ರ ಅದ್ ಯಾವ ಗ್ಯಾರಂಟಿಲಿ ಇವರಿಬ್ಬರ ಮಧ್ಯೆ ಏನು ನಡೆದಿಲ್ಲ ಅಂತ ಹೇಳ್ತಿದ್ದೀರಾ? ಈಗ ನಿಮ್ಮ ಹಸ್ಬೆಂಡ್ ಏನು ಹೇಳಿದ್ರು ಅದೇ ಥರ ಅಲ್ವಾ ಮೇಡಮ್ ನನ್ನ ಲೈಫಲ್ಲೂ ನಡೆದಿರೋದು. ಸೇಮ್ ಹುಡುಗಿ, ಸೇಮ್ ಮೆಥಡ್. ಯಾಕಂದ್ರೆ ನನಗೂ ಅವಳು ನಮ್ಮಿಬ್ರ ಮಧ್ಯೆ ಏನೋ ತಪ್ಪು ನಡೆದಿದೆ ಅಂತ ಹೆದರಿಸಿ ದುಡ್ಡು ಕೇಳ್ತಾ ಹೋದ್ಲು. ಆದ್ರೆ ಮದುವೆ ಆದ್ಮೇಲೆ ಗೊತ್ತಾಯ್ತು ಅವಳು ಮಾಡಿರೋ ವಿಡಿಯೋ ಫೇಕ್ ಅಂತ. ಅದೇ ತರ ನಿಮ್ ಗಂಡಂದು ಫೇಕ್ ವಿಡಿಯೋ ಆಗಿರ್ಬೋದು. ಹೌದು, ನೀವು ಹೇಳೋ ಪ್ರಕಾರನೇ ಆಗಿರ್ಬೋದು. ಯಾಕಂದ್ರೆ ಮೋನಿಕಾ ಜೊತೆ ನಾನು ಮಿಸ್ಬಿಹೇವ್ ಮಾಡಿದ್ದು ಒಂದು ಕ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಫುಲ್ ಕುಡಿದು ಟೈಟ್ ಆದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಗೊತ್ತಾಗಿದ್ದು. ಸರ್, 100% ನಿಮ್ದು ಮೋನಿಕಾ ಅದು ಫೇಕ್ ವಿಡಿಯೋನೇ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಅವಳು ಎಂಥ ಚಾಲಾಕಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟಕ್ಕೂ ಅವಳ ಹತ್ರ ಪೂರ್ತಿ ವಿಡಿಯೋ ಫುಟೇಜ್ ಕೇಳಿ, ಅವಳು ಕೊಡಲ್ಲ. ಯಾಕೆ ಹೇಳಿ? ಅವಾಗ ಅವಳು ಬಂಡವಾಳ ಗೊತ್ತಾಗುತ್ತೆ. ಅದಕ್ಕೆ ಅವಳು ಮೈ ಮೇಲೆ ಬಿದ್ದರೆ 2-3 ಶಾರ್ಟ್ ತೋರಿಸಿ ಎದುರಿಸ್ತಾಳೆ. ನನ್ನ ಅವಳ ಆಟದಲ್ಲಿ ನಂದೇನೂ ತಪ್ಪಿಲ್ಲ ಅಂತ ಅವಳೇ ಹೇಳ್ಕೊಂಡಿದ್ದಾಳೆ. ಮೋನಿಕಾ ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ಕೊಂಡಿದ್ದಾಳೆ ಅಂತ ಹೇಗೆ ನಂಬೋದು? ಹೇಳಿದ್ನಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂತ. ಓ, ಅರುಂಧತಿ ಹತ್ರ ನಾನು ಮೋನಿಕಾ ಎಲ್ಲ ಬಾಯ್ ಬಿಟ್ಟಿದ್ದಾಳೆ ಅಂದಾಗ ಫೇಕ್ ವಿಡಿಯೋ ಬಗ್ಗೆನೇ ಅಂದ್ಕೊಂಡಿರ್ತಾಳೆ. ಅದಕ್ಕೆ ಹೆದರ್ಕೊಂಡು ಮಾಮ್ ಕಾಲಿಗೆ ಬಿದ್ದಿದ್ದು. ಹಾಗಾದರೆ ಇನ್ನು ಮುಂದೆ ಅವಳಿಗೆ ಹೆದರೋ ಅಗತ್ಯ ಇಲ್ಲ. ನೀವು ಹೇಳ್ದಾಗೆ ನನ್ನ ಗಂಡ ಮೋನಿಕಾ ಮಧ್ಯೆ ಏನೂ ನಡೆದಿಲ್ಲ ತಾನೆ? ಖಂಡಿತ ಇಲ್ಲ. ನೀನು ತಲೆ ಕೆಡಿಸ್ಕೊಬೇಡ. ಇವ್ರು ಹೇಳಿದ್ಮೇಲೆ ನನಗೂ ಕಾನ್ಫಿಡೆನ್ಸ್ ಬರ್ತಿದ್ದ ಅಲ್ಲಿ ಏನೂ ನಡೆದಿಲ್ಲ ಅಂತ. ಜನನಿ, ನಾನು ನಂಬೋ ಜನನಿ, ಪ್ಲೀಸ್. ಇಷ್ಟು ದಿನ ಮೋನಿಕಾ ಜೊತೆ ಸೇರಿ ನಿನಗೆ ಅನ್ಯಾಯ ಮಾಡ್ತಿದ್ದೀನಿ ಅನ್ಕೊಂಡು ನಿನ್ನ ಹತ್ರ ಗ್ಯಾಪ್ ಮೇಂಟೈನ್ ಮಾಡ್ತಾ ಇದ್ದೆ. ನಿನ್ನ ಜೊತೆ ಸಂಸಾರ ಮಾಡೋ ಯೋಗ್ಯತೆ ನನಗಿಲ್ಲ ಅನ್ಕೊಂಡು ಆ ಗಿಲ್ಟಲ್ಲಿ ಒದ್ದಾಡ್ತಾ ಇದ್ದೆ. ಆ ವಿಡಿಯೋ ನಿಜ ಅನ್ಕೊಂಡು ನನ್ನ ಬೇರೆಯಲ್ಲೂ ಬದಲಾವಣೆ ಆಗಿತ್ತು. ಆದರೂ ಅಂತ ಸಂದರ್ಭದಲ್ಲಿ ಬ್ರೋ ಅದಕ್ಕೆ ಜೊತೆ ನೀನು ನಿಂತೆ. ಥ್ಯಾಂಕ್ ಯು ಸೋ ಮಚ್ ಜನನಿ, ಥ್ಯಾಂಕ್ ಯು. ಈಗ ನಾನು ನಿರಪರಾಧಿ. ಹಳೆದ್ನೆಲ್ಲ ಮರೆತು ನಿನ್ನ ಜೊತೆ ಮತ್ತೆ ಖುಷಿಯಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ಜನನಿ,
ಪ್ಲೀಸ್ ವಿಲ್ ಯು ಅಕ್ಸೆಪ್ಟ್ ಮೀ? ಜನನಿ